Welcome to Suryanagar, Surya City Phase 4. So ಅದನ್ನು ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ವಿಚಾರಿಸ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ದಿ ಆಫೀಸ್ ಆಫ್ Surya City Phase 4. ಸೊ ನಮಸ್ಕಾರ. ಸೊ ಇದೇ ಬ್ರೋಷರ್ ಆ್ಯಕ್ಚುಲಿ Surya City Phase 4. ಆ್ಯಂಡ್ ಇದರಲ್ಲಿ ನೋಡಿದ್ರೆ ಇದು ಲ್ಯಾಂಡ್ ಓನರ್ ಶೇರ್ ಬಂದ್ಬಿಟ್ಟು ಅರ್ಬನ್ ಡೆವಲಪರ್ಸ್ ಅವರು ಮಾರದೇ ಇರೋದು. ಸೊ ಏನು ಡೀಟೇಲ್ಸಪ್ಪ ಅಂದರೆ ಇದು ಬಂದ್ಬಿಟ್ಟು ನೋ ಲೀಸ್ ಪೀರಿಯಡ್. ಯಾಕಂದರೆ ನೀವು KHBL ಅಲಾಟ್ಮೆಂಟ್ ಆಗಿ ತೊಗೊಂಡ್ರೆ ಅದಕ್ಕೆ ನಿಮಗೆ 10 year ಲೀಸ್ ಪೀರಿಯಡ್ ಇದೆ. ಇಲ್ಲಿ ಲೀಸ್ ಪೀರಿಯಡ್ ಬರೋಲ್ಲ. ದೆನ್ ನೋ ಸ್ಟ್ಯಾಂಪ್ ಡ್ಯೂಟಿ ಬಂದ್ಬಿಟ್ಟು ಟಿಲ್ January. ಅದಾಗಿದ್ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಬರುತ್ತೆ. ಈ ಖಾತಾ ಪ್ರಾಪರ್ಟಿ ಆ್ಯಂಡ್ ಸಿಟಿ ಲಿಮಿಟ್ ಅರ್ಬನ್ BBMP. ಅದರಿಂದ ದರ್ ಇಸ್ ನೋ ಇಶ್ಯೂ ಹಿಯರ್. ಓಕೆ, ಸೊ ಡೀಟೇಲ್ಸ್ ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಇಟ್ಸ್ ಡೆವಲಪ್ಮೆಂಟ್ ಬೈ ಕರ್ನಾಟಕ ಹೌಸಿಂಗ್ ಬೋರ್ಡು. ಅದರಲ್ಲಿ 50% ಶೇರ್ ಲ್ಯಾಂಡ್ ಓನರ್ಸ್ ಇದೆ ಆ್ಯಂಡ್ 50% ಆಬ್ವಿಯಸ್ಲಿ ಫ್ರಮ್ ದ ಹೌಸಿಂಗ್ ಬೋರ್ಡ್. ಸೊ ಅಲಾಟ್ಮೆಂಟ್ ಹೌಸಿಂಗ್ ಬೋರ್ಡಿಂದ ಆದರೆ ಯು ಹ್ಯಾವ್ ಲೀಸ್ ಪೀರಿಯಡ್ ಆ್ಯಂಡ್ ಯು ಕಾಂಟ್ ಸೆಲ್ ಟಿಲ್ 10 years ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅದೇ. ಇದು ಲ್ಯಾಂಡ್ ಓನರ್ ಶೇರ್ ಡೈರೆಕ್ಟಾಗಿ ಮಾಡ್ತಾ ಇರೋದು ಅರ್ಬನ್ ಡೆವಲಪರ್ಸ್ ಅವರು. ಓಕೆ, ಸೊ ಏನು ಡೀಟೇಲ್ಸ್ ನೋಡೋಣ. ಸೊ ಗೊತ್ತಿದ್ದಂಗೆ ಇದು ಆ್ಯಕ್ಚುಲಿ ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಇಟ್ಸ್ ರೇರಾ ಅಪ್ರೂವ್ಡ್ ಎಸ್ ವೆಲ್. And it's Asia's largest residential layout offering remarkable living experience, state-of-art amenities spread across 2,400 acres and comprising 36,000 plots. ಸೊ ಇದು ಒಂದು ಫೇಸಲ್ಲಿ ಡೆವಲಪ್ ಆಗುತ್ತೆ. ಈ ತಕ್ಷಣಕ್ಕೆ ಇಮಿಡಿಯೇಟಾಗಿ 17,000 ಪ್ಲಾಟ್ಸ್ ರೆಡಿ ಆಗ್ತಾ ಇದೆ. ಅದರಲ್ಲಿ 50% ಬಂದ್ಬಿಟ್ಟು ಲ್ಯಾಂಡ್ ಓನರ್ಸು ಆ್ಯಂಡ್ 50% ವಿಲ್ ಬಿ ಫ್ರಮ್ ದಿ KHB ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಬೇಸಿಕ್ಲಿ ವಿತ್ ಆಲ್ ಫೆಸಿಲಿಟೀಸ್ ಅದು ನೋಡಿದೆ ನಾನು ಎಲ್ಲ ನಡೀತಾ ಇದೆ. ರೋಡುಗಳು ಆಗ್ತಾ ಇದ್ದಾರೆ. ಆಮೇಲೆ ಪ್ಲಾಟ್ಸ್ ಎಲ್ಲ ಡೆವಲಪ್ ಆಗಿದೆ. ಕೆಲವು ಜಾಗದಲ್ಲಿ ಪ್ಲಸ್ ನಂಬರ್ಸ್ ಹಾಕಬೇಕಾಗಿದೆ. ಇನ್ಫ್ಯಾಕ್ಟ್ ವಿದಿನ್ 2 days ಬರುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಸೊ ಇಟ್ಸ್ ಗೆಟಿಂಗ್ ಡೆವಲಪ್ಡ್ ಇನ್ ಫೇಸಸ್. ಸೊ ಇಮಿಡಿಯೇಟಾಗಿ 17,000 ಪ್ಲಾಟ್ಸು ಅದ್ರಲ್ಲಿ ಬಂದ್ಬಿಟ್ಟು 50% ಲ್ಯಾಂಡ್ ಓನರ್ ಶೇರ್ಸ್ ವಿಚ್ ಅರ್ಬನ್ ಡೆವಲಪರ್ಸ್ ವಿಲ್ ಬಿ ಸೆಲ್ಲಿಂಗ್. ಓಕೆ, ಅವ್ರು ಕೋಟ್ ಮಾಡ್ತಾರೆ ರೇಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಇನಾಗ್ರಲ್ ಪ್ರೈಸ್ ಇತ್ತು, ಬಟ್ ಈಗ ಬಂದ್ಬಿಟ್ಟು 1st February 3250 ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. SBI ಅಪ್ರೂವ್ಡ್ ಇದೆ ಈ ಪ್ರಾಪರ್ಟಿ. ಓಕೆ, ಆ್ಯಂಡ್ ಲೇಔಟ್ ಫೀಚರ್ ಆಫ್ಕೋರ್ಸ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ. 30-40, 40-60 ಆ್ಯಂಡ್ 60-80 ಅಂತ. ಆಮೇಲೆ ರೋಡ್ಸ್ ಆಫ್ಕೋರ್ಸ್ 30 feet, 40 feet, 50 feet, 60, 80 ಆ್ಯಂಡ್ 100 feet ಅಂತ ಇದೆ. ಓಕೆ, ಕೆಲವು ಜಾಗದಲ್ಲಿ ಆಲ್ರೆಡಿ ಟಾರ್ ಹಾಕಿದ್ದಾರೆ. ಅದನ್ನು ನೀವು ವಿಡಿಯೋಲಿ ನೋಡ್ತೀರಾ ಡೆಫಿನೆಟಾಗಿ ಫ್ಯೂ ಮಿನಿಟ್ಸಲ್ಲಿ. ಅಮ್ಯುನಿಟೀಸ್ ಆಫ್ಕೋರ್ಸ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ವೆಲ್ ಮೇಂಟೈನ್ ಪಾರ್ಕ್ಸು, HT 60 acres ಸ್ಪೋರ್ಟ್ಸ್ ಕ್ಲಬ್ಬು, ಆಮೇಲೆ ಈ ಖಾತಾ ಪ್ರಾಪರ್ಟಿ ಬೇರೆ, ಅಂಡರ್ಗ್ರೌಂಡ್ ವಾಟರ್ ಲೈನ್ ಇದೆಲ್ಲ ಬಂದು ಪೈಪಿಂಗ್ ಎಲ್ಲ ಸೈಟಿಗೆ ನೋಡಿದೆ. ಸ್ಯಾನಿಟ್ರಿ ಆಮೇಲೆ ವಾಟರ್ಗೆಲ್ಲ ಕನೆಕ್ಷನ್ ಇದೆ. ಪೈಪ್ಸ್ ಹಾಕಿದ್ದಾರೆ. ಕಾವೇರಿ ವಾಟರ್ ಬರುತ್ತೆ ಅಂತ ಹೇಳಿದ್ದಾರೆ. ಈಸಿ ಆಕ್ಸೆಸ್ ಟ್ರಾನ್ಸ್ಫರ್ ಫೆಸಿಲಿಟಿ ಎಸ್ ಆಬ್ವಿಯಸ್ಲಿ. ಆ್ಯಂಡ್ ಕನೆಕ್ಟಿವಿಟಿ ಮಲ್ಟಿಪಲ್ ಕನೆಕ್ಟಿವಿಟಿ ಇದೆ. ಅದರಿಂದ ಪ್ರಾಬ್ಲಮ್ ಏನಿಲ್ಲ. ಯಾಕಂದರೆ ಆನೇಕಲ್ಲಿಂದ ಒಂದು ಎಂಟ್ರಿ ಇದೆ, ಬನ್ನಘಟ್ಟ ರೋಡಿಂದ ಒಂದು ಎಂಟ್ರಿ ಇದೆ. ಆ ಥರ ಬಸವನಗುಡಿ ಸಬ್ ರಿಜಿಸ್ಟ್ರಲ್ಲಿ ಬರುತ್ತಿದ್ದು. ಓಕೆ, ಸೊ ಆ್ಯಕ್ಚುಯಲ್ ಫೋಟೋಸು ವಿಡಿಯೋಲ್ಲಿ ನೋಡೋಣ ಡೆಫಿನೆಟಾಗಿ ವಿದಿನ್ ಫ್ಯೂ ಮಿನಿಟ್ಸ್. ಕನೆಕ್ಟಿವಿಟಿ ಬಗ್ಗೆ ನೋಡಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಇಟ್ಸ್ ಆಲ್ ಕನೆಕ್ಟೆಡ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ in terms of Jigini industrial area. Then of course a lot of MNCs are there, right? And then ಇದು 15 kilometers from Silk Board, right? Also metro connectivity ಇದೆ. ಅಂದರೆ within 3 kilometers ಅಂತ ಕಾಣಿಸುತ್ತೆ. 3 kilometers upcoming metro station, right? Education institutions ಇದೆ. Then tech companies of course a lot of them are there, and of course it's being an industrial area. ಇದೇನಾಗುತ್ತೆ ಅಂದರೆ a lot of companies are there in terms of both Indian and multinational companies. So ಅದರಿಂದ ಯಾರು ಕೆಲಸ ಮಾಡೋರು ಇಲ್ಲಿ or people who are planning to move the side or want to have an individual house, probably they can buy the site and then construct their houses, right? ಇದು ಕನ್ನಡದಲ್ಲಿ ಬ್ರೋಷರ್ ಇದು ಫುಲ್ಲು. ಓಕೆ, ಸೊ ಇವ್ರು ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನೀವು ಅಲ್ಲಿ ಪ್ರಾಜೆಕ್ಟ್ ಆಫೀಸ್ಗೆ ಹೋಗಿ ಮೀಟ್ ಮಾಡ್ಬೋದು. ಅವ್ರ ಒಂದು ಮೂರು ನಂಬರ್ ಅದು ವಿಡಿಯೋಲ್ಲಿ ಹಾಕ್ತೀನಿ. ಅವ್ರನ್ನ ಭೇಟಿಯಾಗಿದ್ದೆ, ಮಿಸ್ಟರ್ ಜಗದೀಶ್ ಅಂತ. ಅವ್ರದ್ದು ಫೋನ್ ನಂಬರು ಹಾಕ್ತೀನಿ. ಅವ್ರ ಹತ್ರ ನೀವು ಮಾತಾಡಿಕೊಂಡು ದೆನ್ ಬೇಸ್ಡ್ ಆನ್ ವಾಟ್ ಈಸ್ ರಿಕ್ವೈರ್ಮೆಂಟ್ ನೀವು ಡಿಸ್ಕಸ್ ಮಾಡ್ಕೊಂಡು ನೀವು ಮುಂದುವರಿಬೋದು. ಓಕೆ, ಅವ್ರದ್ದು ಒಂದು ವಿಡಿಯೋ ಇದೆ. ಅದ್ರ ಬಂದ್ಬಿಟ್ಟು ಸ್ವಲ್ಪ ಡ್ರೋನ್ ಶೂಟ್ಸ್ ಇದೆ. ನಾನು ಡ್ರೋನ್ ತೊಗೊಂಡೋಗಿದ್ದೆ, ಬಟ್ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಅದರಿಂದ ತೆಗಿಯೋಕ್ಕಾಗಿಲ್ಲ. ಬಟ್ ಎನಿವೆ, ಸೊ ವಿಡಿಯೋ ನೋಡೋಣ ಬನ್ನಿ.
ಐತೆ, ಅದಾದ ಸ್ವಲ್ಪ ಸ್ಟ್ರೈಟ್ ಬರುತ್ತೆ, ಅಲ್ಲಿ ಸ್ಟ್ರೈಟ್ ಹೋಗುತ್ತೆ. ನಿಮ್ಗೆ ಆಪೋಸಿಟ್ ಅಲ್ಲಿ ರೋಡ್ ಕನೆಕ್ಟ್ ಆಗುತ್ತೆ. ಸೊ ಇಟ್ ಕನೆಕ್ಟ್ಸ್ ಟು STR ಓಕೆ. ಟೋಟಲ್ ಎಷ್ಟು ಸೈಟ್ಸ್ ಬರ್ತಾ ಇದೆ ಸೈಟ್ಸ್? 34,000 ಸೈಟ್ಸ್. 34,000 ಸೈಟ್ಸ್. ಟೋಟಲ್ 2,250 ಎಕರೆ. 2,500 2,200 ಓಕೆ. 2,200 acres ಅಲ್ಲಿ ಅದ್ರಲ್ಲಿ 50-50 ಇದು ಫಾರ್ಮರ್ಸ್ ಶೇರ್ ಡೇ ಸೇಲ್ ಮಾಡ್ತಾ ಇದ್ದೀರಾ? ಓಕೆ. ಇದು ಬ್ರಿಡ್ಜ್ ಯಾವ್ದು? ಇಲ್ಲಿ ಕನೆಕ್ಟ್ ಆಗುತ್ತೆ. ಓಕೆ. 100 feet ರೋಡ್ಗೆ ಇದೆ ಬ್ರಿಡ್ಜ್. 100 feet ರೋಡ್ ಕನೆಕ್ಷನ್ ಇದೆ. ಪೋಲಲ್ಲಿ ಹಾಕ್ತಾ ಇದ್ದಾರೆ. ಪೋಲ್ ಆಗ್ತಾ ಇದೆ. ಎಲ್ಲೂ ಗುಡ್ಡೆ ಬಂಡೆ ಗಿಡ್ಡೆ ಇದೆಯಾ? ಸಿಕ್ಕಾಪಟ್ಟೆ ಯಾವುದಿಲ್ಲ, ಎಲ್ಲ ಫ್ಲಾಟ್ ಲ್ಯಾಂಡಾ? ಓಕೆ. ರೈಟ್ಸ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಹ್ಯಾಪನಿಂಗ್. ಸಮ್ ಪ್ಲೇಸಸ್ ಟಾರ್ ಹಾಕಿದ್ದಾರೆ. ಓಕೆ. ಸೊ ಇನ್ನು 2 ದಿನದಲ್ಲಿ ಟುಮಾರೋ ಆಲ್ಸೋ 27th ಎಲ್ಲ ನಂಬರ್ಗಳು ಸಿಗುತ್ತೆ. ಇದಕ್ಕೆ ಸೈಟ್ಸ್ಗಳೆಲ್ಲ ಬ್ಲಾಕ್ ಹಾಕಿದ್ದಾರೆ, ಬಟ್ ಅದರ ನಂಬರ್ಗಳು ಕೊಟ್ಟಿಲ್ಲ. ಬಟ್ ನಾಳೆಯಿಂದ ಸಿಗುತ್ತಂತೆ. ಬಿಫೋರ್ 27-28ಗೆ ಮಾಡಿದ್ರೆ ನೋ ಇದಲ್ವಾ ಸ್ಟಾಂಪ್ ಡ್ಯೂಟಿ. ಆಫ್ಟರ್ ದ್ಯಾಟ್ ಪ್ರಾಬ್ಲಿ ಫೆಬ್ರವರಿಯಿಂದ ನೀವು ತೊಗೊಂಡ್ರೆ ಆಬ್ವಿಯಸ್ಲಿ ಸ್ಟಾಂಪ್ ಡ್ಯೂಟಿ ಬರುತ್ತೆ ಅಂತ ಹೇಳಿದ್ದಾರೆ. Basically you will be the first party directly buying from the farmers kind of thing. Okay. So of course there's another 50% which is from the KHB side, which is an allotment which happens directly. There obviously you have a lease period of 10 years, so you can't sell, etc. So here if you buy, then you can actually sell, construct a house, no lease period as such. But you have a old tank, one tank 1 lakh water liters. So ಅಲ್ಲಿ ಕಾಣಿಸ್ತಾ ಇರೋ ಟ್ಯಾಂಕ್ಸ್ ಅಲ್ಲ? ಸೊ ಕಾವೇರಿ ಪೈಪಿಂಗ್ ಹಾಕಿದ್ಯಾ? ಪೈಪ್ ಮಾಡ್ಯಾರ? ಪೈಪ್ ಹಾಕಿರೋದ? ಎಲ್ಲ ರೆಡಿ ಇದೆ. ಪೈಪ್ ಹಾಕಿದಾರಾ? ಪೈಪ್ ಎಲ್ಲ ಕನೆಕ್ಷನ್. ಓಕೆ, ಕನೆಕ್ಷನ್ ಆಗಿದೆ. ಪೈಪ್ ಎಲ್ಲ ಇಲ್ಲೇ ನೋಡಿ, ಸೈಡಲ್ಲಿ ಕಾಣ್ತದೆ. ಸೈಡಲ್ಲಿ ಕಾಣ್ತದೆ ನೋಡಿ ಸರ್. ಓಕೆ ಓಕೆ. ಸಿವೇಜ್ಗೂ ರೆಡಿ ಮಾಡಿದ್ದೀರಾ? ಓಕೆ ರೈಟ್. ಸೊ ದೇ ಸೇಯಿಂಗ್ Kaveri will also happen. Of course there are a lot of tanks there from where the supply will happen. ಜಿಗಣಿಯಿಂದ ಒಂದು ಮತ್ತೆ ಆನೇಕಲ್ ಟು ಕನಕಪುರ ರೋಡ್, ಆರೋಳಿ ರೋಡ್. ಓಕೆ ಓಕೆ. ಕಲ್ವಳ ಟು ಕನಕಪುರ ರೋಡ್. ಓಕೆ ಓಕೆ. ಆಮೇಲೆ ಬಡಘಟ್ಟದಿಂದ ಓಕೆ ಅಪ್ರೋಚು. ಓಕೆ ಗುಡ್. ಅಂತ ಹೇಳಿ ನೀವು ಇವ್ರದಲ್ಲ ಲ್ಯಾಂಡ್ ಲಾರ್ಡ್ಸ್ 50% ಬಂದ್ಬಿಟ್ಟು KHP ಅವರು. KHP ಅಲ್ಲಿ ಬಂದ್ಬಿಟ್ಟು ಇದಿರುತ್ತೆ, ಏನಂದ್ರೆ ಲೀಸ್ ಪೀರಿಯಡ್ ಇರುತ್ತೆ, ರೈತರಿಗಿಲ್ಲ. ಓಕೆ, ಅದೊಂದು. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಯಾವ್ದಾದ್ರು ಸೇಮ್ ರೇಟ್. ಕಾರ್ನರ್ ಸೈಡ್ ಸಿಗೋದಿಲ್ಲ, ಕಾರ್ನರ್ ಸೈಡ್ ಸಿಗೋಲ್ಲ, ಅದು ಆಪ್ಷನ್ ಅಲ್ಲಿ ಹೋಗುತ್ತದು. ನಿಮ್ಮ ಅರ್ಬನ್ ಪ್ರಾಪರ್ಟೀಸ್ ಅರ್ಬನ್ ಪ್ರಾಪರ್ಟೀಸ್ ಬರುತ್ತಾ ಅಗ್ರಿಮೆಂಟ್, ಇಲ್ಲ ಫಾರ್ಮರ್ಸ್ ಇದೆ ಡೈರೆಕ್ಟ್ ಲ್ಯಾಂಡ್ ಲಾರ್ಡ್? ಓಕೆ. ಇಲ್ಲ ಟ್ರೈ ಪಾರ್ಟಿ ಇಟ್ಟರೆ ಏನಾದ್ರು ಮೂರ್ ಪಾರ್ಟಿ ಅಗ್ರಿಮೆಂಟ್ ಏನಾಗುತ್ತಾ? ಇಲ್ಲ, ಏನಿಲ್ಲ ಸರ್, ಡೈರೆಕ್ಟ್ ಲ್ಯಾಂಡ್ ಲಾರ್ಡ್ ಇಂದ ಪರ್ಚೇಸರ್. Okay. So the way it is, basically this is KHP which is developing this. It's about 2,200-2,300 acres, and that 50% is from the farmers, which is what these urban properties are selling directly. Okay. So ಇಲ್ಲಿಂದ ತಾರ್ ಮಾಡಿದ್ದಾರೆ, ಹಂಗೆ ಜಿಗಣಿಗೆ ಹೋಗುತ್ತದೆ. ಲೆಫ್ಟ್ ಅಂದ್ರೆ ಬಡನಘಟ್ಟ ರೋಡು. ಸೊ ಈ ಕಡೆ ಕೆಲಸ ಮಾಡೋರು ಪ್ಲಸ್ ಅಫ್ಕೋರ್ಸ್ ಯಾರು ಓದ್ತಾ ಇದ್ರೆ ಅಫ್ಕೋರ್ಸ್ ಕಾಲೇಜು ಇದೆ ಇಲ್ಲಿ, ಯಾವುದೋ ಒಂದು ಕಾಲೇಜ್, ಬೆಟರಿ ಆಯುರ್ವೇದಿಕ್ ಕಾಲೇಜ್ ಯಾವುದೋ ಒಂದು ಇದೆ ಇಲ್ಲಿ. ಸೊ ಕಾಲೇಜ್ ಓದ್ದವರು ಅಲ್ಲ, ಓದ್ತಾ ಇರೋರು ಇಲ್ಲ, ಈ ಕೆಲಸ ಮಾಡೋರು ಈ ಕಡೆ ಇದ್ದರೆ ಸೊ ಅವರಿಗೆ ಅನುಕೂಲ ಆಗುತ್ತೆ. ಇನ್ವೆಸ್ಟ್ಮೆಂಟಿಗೆ ಡಿಫ್ರೆಂಟ್ ಆಗಿ ಹಾಕ್ಕೊಬೋದು. ಇಲ್ಲೆಲ್ಲ ಕೆಲವು ಮನೆಗಳಾಗಿದೆ, ಇದು ಬೇರೆ ಲೇಔಟ್ ಇದೆಲ್ಲ. ಸೊ ಇದು ಜಿಗಣಿ ಇದು ಮೇಯ್ನು. ಸೊ ಇಲ್ಲೆಲ್ಲ ಫುಲ್ ಡೆವಲಪ್ಮೆಂಟ್, ಫುಲ್ ಬ್ಯುಸಿಯಾಗಿದೆ ಜಾಗ. ಫುಲ್ಲು
industrial area, so you can see that lot of industries all over the place. It's a huge industrial area, right? Bommasandra industrial area, Jigni industrial area. So ಇದೆಲ್ಲ ಬಂದ್ಬಿಟ್ಟು ಫುಲ್ ಬ್ಯುಸಿ ಜಾಗ. ಸೊ ಇಲ್ಲಿಂದ ಒಂದು 1.5 kilometers 2 kilometers ಅಲ್ಲಿ ಯು ಗೆಟ್ ದಟ್ KHB ಸೂರ್ಯ ಸಿಟಿ ಫೇಸ್ 4 ಆಯ್ತಲ್ಲ. ಸೊ ಇದೆಲ್ಲ ಇಂಡಸ್ಟ್ರೀಸ್ ನೋಡಿ, ಸಿಕ್ಕಾಪಟ್ಟೆ ಇಂಡಸ್ಟ್ರೀಸ್ ಇಲ್ಲಿ. ಸೊ ಇಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಆಗುತ್ತೆ, ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮನೆ ಕಟ್ಕೊಬೋದು. ಇಲ್ಲಾಂದರೆ ಕೆಲವರು ಬೇರೆ ಇನ್ವೆಸ್ಟ್ಮೆಂಟ್ ಅದನ್ನು ತೊಗೊಬೋದು. ಏಕಾತ ಪ್ರಾಪರ್ಟಿ ಅಂತ ಡೈರೆಕ್ಟ್ ರಿಜಿಸ್ಟ್ರೇಷನ್, ನೋ ಲೀಸ್ ಪೀರಿಯಡ್. ಸೊ ಅದು ಇವ್ರ ಪ್ರಾಪರ್ಟಿ, ಅರ್ಬನ್ ಪ್ರಾಪರ್ಟೀಸಿಂದ ಡೈರೆಕ್ಟ್ ಫಾರ್ಮರ್ ಶೇರ್ನ ಮಾರ್ತಾ ಇದ್ದಾರೆ. ಸೊ ಅದು ನಿಮಗೆ ಅಡ್ವಾಂಟೇಜು. ಅಕಸ್ಮಾತ್ KHB ಇಂದ ಅಲಾಟ್ಮೆಂಟ್ ಆಯ್ತು ಅಂದರೆ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಇದು ಲೀಸ್ ಪೀರಿಯಡ್ ಇರುತ್ತೆ. ಸೊ ದಟ್ಸ್ ಒನ್ ಡಿಫ್ರೆನ್ಸ್. ಆಫ್ ಕೋರ್ಸ್ ಯು ಕಾಂಟ್ ಸೆಲ್ ಆಲ್ಸೋ, ರೈಟ್?